ಫಿಗರ್ ಆಫ್ ಸ್ಪೀಚ್. ಓಕೆ, ಫಿಗರ್ ಆಫ್ ಸ್ಪೀಚ್ ಬಂದ್ಬಿಟ್ಟು ಬಹಳ ಇದಾವೆ, ಬಟ್ ಇವಾಗ 11 ಮಾತ್ರ ಇಂಪಾರ್ಟೆಂಟ್ ಇದಾವೆ. ಓಕೆ, ಆ 11 ಯಾವಂತ ನೋಡೋಣ. ಓಕೆ, ಫಸ್ಟ್ ಬಂದ್ಬಿಟ್ಟು ಸಿಮಿಲಿ, ಸೆಕೆಂಡ್ ಬಂದ್ಬಿಟ್ಟು ಮೆಟಾಫರ್, ಥರ್ಡ್ ಬಂದ್ಬಿಟ್ಟು ಪರ್ಸಾನಿಫಿಕೇಶನ್, ಫೋರ್ತ್ ಬಂದ್ಬಿಟ್ಟು ಹೈಪರ್ಬೋಲೆ, ಫಿಫ್ತ್ ಬಂದ್ಬಿಟ್ಟು ಅಪಾಸ್ಟ್ರಫಿ, ಸಿಕ್ಸ್ತ್ ಬಂದ್ಬಿಟ್ಟು ಆಕ್ಸಿಮರಾನ್, 7 ಬಂದ್ಬಿಟ್ಟು ಅನೋಮೋಟೋಪಿಯಾ. ಓಕೆ, 8 ಬಂದ್ಬಿಟ್ಟು ಅಲಿಟರೇಷನ್, 9th ಬಂದ್ಬಿಟ್ಟು ಸೈನೆಟ್ ಡೊಕಿ, ಆಮೇಲೆ ಬಂದ್ಬಿಟ್ಟು 10th ಬಂದ್ಬಿಟ್ಟು ಐರನಿ, 11th ಬಂದ್ಬಿಟ್ಟು ಟ್ರಾನ್ಸ್ಫರ್ಡ್ ಎಪಿಥೆಟ್. ಓಕೆ, ಸಿಮಿಲಿ, ಸಿಮಿಲಿ ಯಾವ್ದನ್ನ ಕರೀತಾರಂತ ನೋಡೋಣ. ಓಕೆ, ಎಕ್ಸಾಂಪಲ್ಸ್ ನೋಡಿದ್ರೆ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಇಲ್ಲಿ ನೋಡ್ರಿ, ಫಸ್ಟ್ ಎಕ್ಸಾಂಪಲ್ ನೋಡ್ರಿ, ಅವರ್ ಸೋಲ್ಜರ್ಸ್ ಆರ್ ಬ್ರೇವ್ ಆಸ್ ಎ ಲಯನ್. ಓಕೆ, ಇಲ್ಲಿ ಸೋಲ್ಜರ್ ನ ಓಕೆ ಲಯನ್ ಜೊತೆ ಕಂಪೇರ್ ಮಾಡ್ತಾ ಇದ್ದಾರೆ, ಎದ್ರಲ್ಲಿ ಬ್ರೇವ್ನೆಸ್ ಅಲ್ಲಿ. ಓಕೆ, ಸೆಕೆಂಡ್ ನೋಡ್ರಿ, ಶಿ ಈಸ್ ಲೈಕ್ ಅನ್ ಏಂಜಲ್. ಓಕೆ, ಅವಳನ್ನ ಯಾರ ಜೊತೆ ಕಂಪೇರ್ ಮಾಡ್ತಾ ಇದ್ದಾರೆ? ಏಂಜಲ್ ಜೊತೆ. ಸೊ ಈ ಕಂಪೇರ್ ಮಾಡಿದಾಗ ಅದನ್ನ ಏನಂತ ಕರಿತೀವಿ? ಸಿಮಿಲಿ ಅಂತ ಕರಿತೀವಿ. ಅಲ್ಲಿ ಮ್ಯಾಕ್ಸಿಮಮ್ ವರ್ಡ್ಸ್ ಏನ್ ಯೂಸ್ ಮಾಡ್ತಾರೆ? ಐದರ್ ಲೈಕ್ ಇಲ್ಲ ಅಂದ್ರೆ ಆಸ್ ಯೂಸ್ ಮಾಡ್ತಾರೆ. ಈಗ ಫಸ್ಟ್ ಎಕ್ಸಾಂಪಲ್ ಅಲ್ಲಿ ಆಸ್ ಯೂಸ್ ಮಾಡಿದ್ರು, ಸೆಕೆಂಡ್ ಎಕ್ಸಾಂಪಲ್ ಅಲ್ಲಿ ಲೈಕ್. ಓಕೆ, ಲೈಕ್ ಆಸ್ ಬಂದ್ರೆ ಅದನ್ನ ಏನಂತ ಕರಿಬೇಕು? ಸಿಮಿಲಿ. ಓಕೆ, ಸಿಮಿಲಿ ಯಾವಾಗ ಕರಿತೀವಿ ಅಂದ್ರೆ ಬೇರೆಯವ್ರ ಜೊತೆ ಕಂಪೇರ್ ಮಾಡಿದಾಗ. ಓಕೆನಾ? ಮೆಟಾಫರ್. ಓಕೆ, ಫಸ್ಟ್ ನಾನ್ ನಿಮಗೆ ಸಿಮಿಲಿಗೆ ಓಕೆ ಮತ್ತೆ ಮೆಟಾಫರ್ಗೆ ಡಿಫ್ರೆನ್ಸ್ ಹೇಳ್ಬಿಡ್ತೀನಿ, ಸೊ ದಟ್ ನಿಮಗೆ ಕ್ಲಿಯರ್ ಪಿಕ್ಚರ್ ಬರುತ್ತೆ. ಸಿಮಿಲಿ ಅಂತಂದ್ರೆ ಬೇರೆಯವ್ರ ಜೊತೆ ಕಂಪೇರ್ ಮಾಡ್ಬೋದು. ಓಕೆ, ಎಕ್ಸಾಂಪಲ್ ನೋಡ್ರಿ, ಯು ಆರ್ ಲೈಕ್ ಲಯನ್. ಓಕೆ, ಇದನ್ನ ಸಿಮಿಲಿ ಅಂತ ಕರಿತೀವಿ, ಯಾಕಂದ್ರೆ ಲೈಕ್ ಯೂಸ್ ಮಾಡಿದೀವಿ, ಇವನು ಲಯನ್ ತರ ಅಂತ ಹೇಳ್ದಂಗೆ. ಬಟ್ ಮೆಟಾಫರ್ ಅಲ್ಲಿ ಹೆಂಗ್ ಹೇಳ್ತೀವಿ ಅಂದ್ರೆ ಯು ಆರ್ ಲಯನ್. ಓಕೆ, ಸೊ ಇಲ್ಲಿ ಡೈರೆಕ್ಟ್ ಆಗಿ ನೀನೇ ಲಯನ್ ಅಂತ ಅಂದ್ಬಿಡ್ತೀವಿ. ಓಕೆ, ಮೆಟಾಫರ್ ಅಲ್ಲಿ ಡೈರೆಕ್ಟ್ ಆಗಿ ನೀನೇ ಲಯನ್ ಅಂತೀವಿ, ಸಿಮಿಲಿ ಅಲ್ಲಿ ನೀನ್ ಲಯನ್ ತರ ಅಂತೀವಿ. ಓಕೆ, ಸೊ ಇದು ಬಂದ್ಬಿಟ್ಟು ಇವ್ರಿಬ್ಬರ ಮಧ್ಯೆ ಮೇನ್ ಡಿಫ್ರೆನ್ಸ್. ಓಕೆ, ಈಗ ಎಕ್ಸಾಂಪಲ್, ಇನ್ನೂ ಎಕ್ಸಾಂಪಲ್ ನೋಡ್ರಿ, ಅವರ್ ಸೋಲ್ಜರ್ಸ್ ಆರ್ ಲಯನ್. ಓಕೆ, ಸಿಮಿಲಿ ಅಲ್ಲಿ ಏನ್ ಕೊಟ್ಟಿದ್ವಿ ನಾವು? ಅವರ್ ಸೋಲ್ಜರ್ ಆರ್ ಬ್ರೇವ್ ಆಸ್ ಲಯನ್ ಅಂತ ಕೊಟ್ಟಿದ್ವಿ. ಓಕೆ, ಸೊ ಅಲ್ಲಿ ಬ್ರೇವ್ನೆಸ್ ಬಗ್ಗೆ ಮಾತ್ರ ಕಂಪೇರ್ ಮಾಡಿದ್ವಿ, ಬಟ್ ಇಲ್ಲಿ ಟೋಟಲ್ ಸೋಲ್ಜರ್ ಬಂದ್ಬಿಟ್ಟು ಲಯನ್ ಅಂತ ಹೇಳ್ಬಿಟ್ವಿ. ಆಮೇಲೆ ಸೆಕೆಂಡ್ ನೋಡ್ರಿ, ದ ಕ್ಯಾಮಲ್ ಇಸ್ ದ ಶಿಪ್ ಆಫ್ ದ ಡೆಸರ್ಟ್. ಓಕೆ, ಕ್ಯಾಮಲ್ ಬಂದ್ಬಿಟ್ಟು ಶಿಪ್ ಆಫ್ ದ ಡೆಸರ್ಟ್ ಅಂತ ಹೇಳ್ಬಿಟ್ಟಿದ್ದಾರೆ. ಸೊ ಇಂಥವನ್ನೆಲ್ಲ ಏನಂತ ಕರೀತಾರೆ? ಮೆಟಾಫರ್ ಅಂತ ಕರೀತಾರೆ. ಸೊ ನಿಮಗೆ ಮೆಟಾಫರ್ ಅಂದ್ರೆ ಗೊತ್ತಾಗಬೇಕು, ಆಮೇಲೆ ಸಿಮಿಲಿಗೆ ಮೆಟಾಫರ್ಗೆ ಡಿಫ್ರೆನ್ಸ್ ಗೊತ್ತಾಗಬೇಕು. ಓಕೆ, ಸಿಮಿಲಿ ಅಂತಂದ್ರೆ ಅವರು ಆ ಟೈಪ್ ಅಂತ ಹೇಳ್ತಾರೆ. ಓಕೆ, ಮೆಟಾಫರ್ ಅಂದ್ರೆ ಡೈರೆಕ್ಟ್ ಆಗಿ ನೀವು ಅದೇ ಅಂತ ಅಂತಾರೆ. ಓಕೆ, ಈಗ ಪರ್ಸಾನಿಫಿಕೇಶನ್ ಅಂದ್ರೆ ಏನಂತ ನೋಡೋಣ. ಪರ್ಸಾನಿಫಿಕೇಶನ್ ಅಂದ್ರೆ ನಥಿಂಗ್ ಬಟ್ ನಮ್ ಎಮೋಷನ್ ನ ಆಬ್ಜೆಕ್ಟ್ ಗೆ ಆಡ್ ಮಾಡೋದು. ಓಕೆ, ಈಗ ಎಕ್ಸಾಂಪಲ್ ನೋಡ್ರಿ, ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ದ ಸನ್ ಸ್ಮೈಲ್ಡ್ ಎಟ್ ಅಸ್. ಓಕೆ, ಸ್ಮೈಲ್ ಅನ್ನೋದು ನಮ್ ಎಮೋಷನ್, ಅದನ್ನ ಯಾರಿಗೆ ಕೊಟ್ವಿ? ಒಂದ್ ಆಬ್ಜೆಕ್ಟ್ ಅಂದ್ರೆ ಸನ್ನಿಗೆ ಕೊಟ್ವಿ. ಓಕೆ, ಇಂಥವ್ನ ಪರ್ಸಾನಿಫಿಕೇಶನ್ ಅಂತಾರೆ. ಸೆಕೆಂಡ್ ನೋಡ್ರಿ, ದ ಸ್ಟಾರ್ಸ್ ಡ್ಯಾನ್ಸ್ಡ್ ಪ್ಲೇಫುಲಿ ಇನ್ ದ ಮೂನ್ ಲೈಟ್ ಸ್ಕೈ. ಓಕೆ, ಸೊ ಈ ಡ್ಯಾನ್ಸ್ ಅನ್ನೋದು ನಮ್ದು ಎಮೋಷನ್, ಅದು ಯಾರಿಗ್ ಕೊಟ್ವಿ? ಸ್ಟಾರಿಗೆ ಕೊಟ್ವಿ, ಅಂದ್ರೆ ಆಬ್ಜೆಕ್ಟಿಗೆ ಕೊಟ್ವಿ. ಸೊ ಇಂಥವ್ನ ಪರ್ಸಾನಿಫಿಕೇಶನ್ ಅಂತ ಕರೀತಾರೆ. ಹೈಪರ್ಬೋಲ್. ಓಕೆ, ಅದ್ರ ಮೀನಿಂಗ್ ಏನಂದ್ರೆ ಎಕ್ಸಾಗ್ರೇಟ್ ಮಾಡಿ ಹೇಳೋದು, ಇಲ್ಲಾಂದ್ರೆ ಓವರ್ ಸ್ಟೇಟ್ ಆಗಿ ಹೇಳೋದು. ಓಕೆ, ಈಗ ಎಕ್ಸಾಂಪಲ್, ಇಲ್ಲಿ ಮನೆ ಹತ್ರ ಏನಾದ್ರೂ ಜಗಳ ಆಗಿತ್ತು ಅನ್ಕೋಣ, ಚಿಕ್ಕದಾಗಿರುತ್ತೆ, ಬಟ್ ನಮ್ ಫ್ರೆಂಡ್ಸ್ ಹತ್ರ ಬಂದ್ ಹೇಳ್ಬೇಕಾದ್ರೆ ದೊಡ್ಡದಾಗಿ ಹೇಳ್ತೀವಿ, ಅಂದ್ರೆ ಎಕ್ಸಾಗ್ರೇಟ್ ಮಾಡಿ ಹೇಳ್ತೀವಿ, ಹಂಗಾಯ್ತು ಹಿಂಗಾಯ್ತು ಅಂತ. ಅದನ್ನ ಹೈಪರ್ಬೋಲ್ ಅಂತ ಕರೀತಾರೆ. ಈಗ ಎಕ್ಸಾಂಪಲ್ ನೋಡ್ರಿ, ದ ರಿವರ್ ಆಫ್ ಬ್ಲಡ್ ಫ್ಲಡೆಡ್ ಇನ್ ದ ಫೀಲ್ಡ್. ಓಕೆ, ವಾರ್ ಫೀಲ್ಡ್ ಅಲ್ಲಿ ಓಕೆ ವಾರ್ ಆಗಿರುತ್ತೆ. ಓಕೆ, ಬಟ್ ರಿವರ್ ಆಫ್ ಬ್ಲಡ್ ಬರಷ್ಟ ಆಗಿರಲ್ಲ. ಓಕೆ, ಸೊ ಅದನ್ನ ಎಕ್ಸಾಗ್ರೇಟ್ ಮಾಡಕ್ಕೆ, ಅಂದ್ರೆ ವಾರ್ ಅಲ್ಲಿ ಅಷ್ಟು ಸಿಚುವೇಶನ್ ಇತ್ತಂತ ಎಕ್ಸ್ಪ್ಲೇನ್ ಮಾಡಕ್ಕೆ, ಅದನ್ನ ಎಕ್ಸಾಗ್ರೇಟ್ ಮಾಡಕ್ಕೆ ಓಕೆ ಅವರು ರಿವರ್ ಆಫ್ ಬ್ಲಡ್ ಅಂತ ಮೆನ್ಷನ್ ಮಾಡ್ತಾರೆ. ಇದನ್ನ ಹೈಪರ್ಬೋಲ್ ಅಂತ ಕರೀತಾರೆ. ಈಗ ಸೆಕೆಂಡ್ ನೋಡ್ರಿ, ಯು ಆರ್ ಬ್ರೈಟರ್ ದೆನ್ ದ ಶೈನಿಯಸ್ಟ್ ಸ್ಟಾರ್. ಓಕೆ, ಸೊ ಈಗ ಇಂಪ್ರೆಸ್ ಮಾಡಕ್ಕೆ ಅವ್ರನ್ನ ಹೈಪ್ ಮಾಡ್ತಾರೆ, ಅದನ್ನ ನಥಿಂಗ್ ಬಟ್ ಎಕ್ಸಾಗ್ರೇಟ್ ಮಾಡಿ ಹೇಳ್ತಾರೆ. ಓಕೆ, ಸೊ ನಥಿಂಗ್ ಬಟ್ ಅವ್ರು ನೋಡ್ರಿ ಬ್ರೈಟರ್ ದೆನ್ ಸ್ಟಾರ್, ಸ್ಟಾರ್ ಕಿನ್ನ ಬ್ರೈಟ್ ಆಗಿದೆ ಅಂತ ಹೇಳ್ತಾರೆ. ಸೊ ಇದು ಪ್ರಾಕ್ಟಿಕಲಿ ಪಾಸಿಬಲ್ ಇಲ್ಲ, ಬಟ್ ಸುಮ್ನೆ ಅವ್ರು ಚೆನ್ನಾಗಿದಾರಂತ ಎಕ್ಸಾಗ್ರೇಟ್ ಮಾಡಿ ಹೇಳಕ್ಕೆ ಓಕೆ ಈ ತರ ಹೇಳ್ತಾರೆ. ಇದನ್ನ ಹೈಪರ್ಬೋಲ್ ಅಂತ ಕರೀತಾರೆ. ಅಪಾಸ್ಟ್ರೋಫ್. ಓಕೆ, ಸೊ ಇದ್ರ ಎಕ್ಸಾಂಪಲ್ ನೋಡ್ರಿ, ನಿಮಗೆ ಕ್ಲಿಯರ್ ಪಿಕ್ಚರ್ ಬರುತ್ತೆ ಅಪಾಸ್ಟ್ರೋಫ್ ಅಂದ್ರೆ ಏನಂತ. ಓಕೆ, ಎಕ್ಸಾಂಪಲ್ ನೋಡ್ರಿ, ಲೈಫ್ ಐ ಕೆನಾಟ್ ಅಂಡರ್ಸ್ಟ್ಯಾಂಡ್ ಯು. ಓಕೆ, ಇಲ್ಲಿ ಲೈಫ್ ಬಂದ್ಬಿಟ್ಟು ಏನು?
ನಾನ್ ಲಿವಿಂಗ್ ಥಿಂಗು. ಓಕೆ, ಬಟ್ ಆ ನಾನ್ ಲಿವಿಂಗ್ ಥಿಂಗ್ ನಾವೇನ್ ಹೇಳ್ತಾ ಇದೀವಿ, ಐ ಕೆನಾಟ್ ಅಂಡರ್ಸ್ಟ್ಯಾಂಡ್ ಯು ಅಂತ. ಓಕೆ, ಸೊ ಈ ಟೈಪ್ ಆಫ್ ಸ್ಟೇಟ್ಮೆಂಟ್ ನ ಅಪೋಸ್ಟ್ರಫ್ ಅಂತಾರೆ. ಓಕೆ, ಆಮೇಲೆ ಸೆಕೆಂಡ್ ಸ್ಟೇಟ್ಮೆಂಟ್ ನೋಡ್ರಿ, ವೈ ಡೋಂಟ್ ಯು ಎವರ್ ವರ್ಕ್ ಯು ಸ್ಟುಪಿಡ್ ಕಂಪ್ಯೂಟರ್. ಓಕೆ, ಸೊ ನಾವಿಲ್ಲಿ ಕಂಪ್ಯೂಟರ್ ನ ಬೈತಾ ಇದೀವಿ. ಓಕೆ, ಕಂಪ್ಯೂಟರ್ ಬಂದ್ಬಿಟ್ಟು ನಾನ್ ಲಿವಿಂಗ್ ಥಿಂಗು. ಓಕೆ, ನಾವ್ ಎಷ್ಟು ಹೇಳಿದ್ರೆ ಅದಕ್ಕೆ ಅರ್ಥ ಆಗಲ್ಲ. ಸೊ ಇಂಥ ಸ್ಟೇಟ್ಮೆಂಟ್ ನ ಅಪೋಸ್ಟ್ರಫ್ ಅಂತಾರೆ. ಓಕೆ, ಸೊ ಆ ಸ್ಟೇಟ್ಮೆಂಟ್ ಅಲ್ಲಿ ಏನು ಎಕ್ಸ್ಕ್ಲಮೇಟರಿ ಮಾರ್ಕ್ ಇರುತ್ತೆ. ಓಕೆ, ನೀವ್ ಇಲ್ಲಿ ನೋಡಿದ್ರೆ ಇಲ್ಲೊಂದು ಎಕ್ಸ್ಕ್ಲಮೇಟರಿ ಮಾರ್ಕ್ ಇದೆ, ಇಲ್ಲೊಂದು ಎಕ್ಸ್ಕ್ಲಮೇಟರಿ ಮಾರ್ಕ್ ಇದೆ. ಓಕೆ, ಸೊ ಈ ಟೈಪ್ ಆಫ್ ಸ್ಟೇಟ್ಮೆಂಟ್ಸ್ ನ ಅಪೋಸ್ಟ್ರಫ್ ಅಂತ ಕರೀತಾರೆ. ಆಕ್ಸಿಮರನ್. ಓಕೆ, ಇದ್ರ ಮೀನಿಂಗ್ ಏನಂತಂದ್ರೆ ಒಂದೇ ಸ್ಟೇಟ್ಮೆಂಟ್ ಅಲ್ಲಿ ಅಪೋಸಿಟ್ ವರ್ಡ್ಸ್ ಇದ್ರೆ ಅದನ್ನ ಆಕ್ಸಿಮರನ್ ಅಂತ ಕರಿತೀವಿ. ಓಕೆ, ಎಕ್ಸಾಂಪಲ್ ನೋಡ್ರಿ, ಇಟ್ ಈಸ್ ಅನ್ ಓಪನ್ ಸೀಕ್ರೆಟ್. ನೀವೇ ನೋಡ್ರಿ, ಸೀಕ್ರೆಟ್ ಅನ್ನೋದು ಓಪನ್ ಆಗಿರ್ಬಾರ್ದು. ಓಕೆ, ಕ್ಲೋಸ್ ಆಗಿರ್ಬೇಕು. ಬಟ್ ಇಲ್ಲಿ ಓಪನ್ ಇದೆ. ಸೊ ಇಲ್ಲೇ ನೀವು ನೋಡಿದ್ರೆ ಅಪೋಸಿಟ್ ವರ್ಡ್ ಇಲ್ಲೇ ಇದೆ, ಓಪನ್ ಸೀಕ್ರೆಟ್. ಓಕೆ, ಇವೆರಡು ಅಪೋಸಿಟ್ ವರ್ಡ್ ಒಂದೇ ಸ್ಟೇಟ್ಮೆಂಟ್ ಅಲ್ಲಿ ಇದೆ. ಓಕೆ, ಇದನ್ನ ಆಕ್ಸಿಮೋರನ್ ಅಂತ ಕರಿತೀವಿ. ಸೆಕೆಂಡ್ ನೋಡ್ರಿ, he is clearly confused in his decision. ಓಕೆ, ಕ್ಲಿಯರ್ ಅಂತ ಇದೆ ಮತ್ತೆ ಕನ್ಫ್ಯೂಸ್ ಅಂತ ಇದೆ, ಎರಡು ಅಪೋಸಿಟ್ ವರ್ಡ್ ಒಂದೇ ಸ್ಟೇಟ್ಮೆಂಟ್ ಅಲ್ಲಿ ಇದೆ. ಸೊ ಇದನ್ನ ಏನಂತ ಕರಿತೀವಿ, ಆಕ್ಸಿಮೋರನ್ ಅಂತ ಕರಿತೀವಿ. ಓಕೆನಾ. ಅನೋಮಟೋಫಿಯಾ. ಓಕೆ, ಸೊ ಒಂದು ಸ್ಟೇಟ್ಮೆಂಟ್ ಅಲ್ಲಿ ಸೌಂಡ್ಸ್ ಬಂದ್ರೆ ಓಕೆ ಅದನ್ನ ಅನೋಮಟೋಫಿಯಾ ಅಂತ ಕರಿತೀವಿ. ಎಕ್ಸಾಂಪಲ್ ನೋಡ್ರಿ, ದ ಬಝಿಂಗ್ ಬಿ ಫ್ಲೀ ಅವೇ. ಓಕೆ, ಬಝಿಂಗ್ ಅನ್ನೋದೇನು ಸೌಂಡ್, ಬಿ ಯಾವ ತರ ಸೌಂಡ್ ಮಾಡುತ್ತೆ, ಬಸ್ ಮಾಡುತ್ತೆ. ಓಕೆ, ಸೆಕೆಂಡ್ ನೋಡ್ರಿ, ದ ಲಾರ್ಜ್ ಡಾಗ್ ಸೆಡ್ ಬೌ ಬೌ. ಓಕೆ, ಸೊ ಇದು ಬಂದ್ಬಿಟ್ಟು ಏನು, ಡಾಗ್ ಸೌಂಡ್. ಓಕೆ, ಸೊ ಸೌಂಡ್ ಮೆನ್ಷನ್ ಆಗಿದ್ರೆ ಸೊ ಆ ಸ್ಟೇಟ್ಮೆಂಟ್ ಏನಂತ ಕರಿತೀವಿ, ಅನೋಮಟೋಫಿಯಾ ಅಂತ ಕರಿತೀವಿ. ಓಕೆನಾ. ಅಲಿಟರೇಷನ್. ಓಕೆ, ಅಲಿಟರೇಷನ್ ಅಂದ್ರೆ ಓಕೆ ಒಂದೇ ಸ್ಟೇಟ್ಮೆಂಟ್ ಅಲ್ಲಿ ಸೇಮ್ ಸೌಂಡ್ ಆಫ್ ವರ್ಡ್ಸ್ ರಿಪೀಟ್ ಆದ್ರೆ. ಓಕೆ, ಈಗ ಎಕ್ಸಾಂಪಲ್ ನೋಡ್ರಿ, ಫಸ್ಟ್ ಎಕ್ಸಾಂಪಲ್, ಶಿ ಸೆಲ್ಸ್ ಸಿ ಶೆಲ್ಸ್. ಓಕೆ, ನಿಮಗೆ ಸಿ ಅನ್ನೋ ಸೌಂಡ್ ರಿಪೀಟ್ ಆಗ್ತಾನೆ ಇದೆ. ಓಕೆ, ಸೊ ಇಂಥ ಸ್ಟೇಟ್ಮೆಂಟ್ ನ ಅಲಿಟರೇಷನ್ ಅಂತ ಕರೀತಾರೆ. ಸೆಕೆಂಡ್ ನೋಡ್ರಿ, ಫ್ರೆಡ್ ಫ್ರೈಡ್ ಫ್ರಾಕ್ಸ್ ಲೆಗ್ಸ್ ಆನ್ ಫ್ರೈಡೆ. ಓಕೆ, ಸೊ ನಿಮಗೆ ಎಫ್ ಆರ್ ಸೌಂಡ್ ರಿಪೀಟ್ ಆಗ್ತಾನೆ ಇದೆ. ಓಕೆ, ಫ್ರೆಡ್ ಫ್ರೈಡ್ ಫ್ರಾಕ್ಸ್ ಲೆಗ್ಸ್ ಆನ್ ಫ್ರೈಡೆ. ಓಕೆ, ಸೊ ಇಂಥ ಸ್ಟೇಟ್ಮೆಂಟ್ ನ ಅಲಿಟರೇಷನ್ ಅಂತ ಕರೀತಾರೆ. ಸೈನೆಕ್ ಡೊಕಿ. ಓಕೆ, ಇದ್ರ ಮೀನಿಂಗ್ ಏನಂದ್ರೆ ಎ ಗ್ರೂಪ್ ಆರ್ ಎ ಪಾರ್ಟ್ ಆಫ್ ಗ್ರೂಪ್ ಮೆನ್ಷನ್ ಮಾಡಿದ್ರೆ ಆ ಸ್ಟೇಟ್ಮೆಂಟ್ ಅಲ್ಲಿ ಅದನ್ನ ಸೈನೆಕ್ ಡೊಕಿ ಅಂತ ಕರಿತೀವಿ. ಈಗ ಫಸ್ಟ್ ಎಕ್ಸಾಂಪಲ್ ನೋಡ್ರಿ, he has many mouths to feed. ಓಕೆ, ಮೆನಿ ಅಂದ್ರೆ ನಥಿಂಗ್ ಬಟ್ ಒಂದು ಗ್ರೂಪ್ ಇದೆ ಅಂತಾನೆ ಅರ್ಥ. ಓಕೆ, ಸೊ ಗ್ರೂಪ್ ಮೆನ್ಷನ್ ಆಗಿದೆ ಅಂದ್ರೆ ಸೈನೆಕ್ ಡೊಕಿ ಅಂತ ಕರಿತೀವಿ. ಸೆಕೆಂಡ್ ನೋಡ್ರಿ, ಆಲ್ ದ ಬೆಸ್ಟ್ ಬ್ರೈನ್ಸ್ ಇನ್ ಅಮೆರಿಕಾ ಕುಡ್ ನಾಟ್ ಸಾಲ್ವ್ ದ ಪ್ರಾಬ್ಲಮ್. ಓಕೆ, ಆಲ್ ದ ಬೆಸ್ಟ್ ಬ್ರೈನ್ಸ್ ಅಂದ್ರೆ ನಥಿಂಗ್ ಬಟ್ ಏನು, ಗ್ರೂಪ್ ಆಫ್ ಪೀಪಲ್ ಅಂತಾನೆ ಅರ್ಥ. ಓಕೆ, ಥರ್ಡ್ ನೋಡ್ರಿ, ಇಂಡಿಯಾ ವಾನ್ ದ ಫಸ್ಟ್ T20 ಮ್ಯಾಚ್ ಅಗೇನ್ಸ್ಟ್ ಇಂಗ್ಲೆಂಡ್. ಓಕೆ, ಸೊ ಇಲ್ಲಿ ಇಂಡಿಯಾ ಅಂತ ಕೊಟ್ಟಿದ್ದಾರೆ, ಅಲ್ಲಿ ಆಡಿರೋದೇನೋ ಬರೀ 11 ಪ್ಲೇಯರ್ಸ್ ಆಡಿರ್ತದೆ, ಬಟ್ ನಾವು ಇಡೀ ಕಂಟ್ರಿ ವಿನ್ ಆಗೈತೆ ಅಂತ ಹೇಳ್ತೀವಿ. ಓಕೆ, ಇಲ್ಲಿ ಕೂಡ ಪಾರ್ಟ್ ಆಫ್ ದ ಗ್ರೂಪ್. ಓಕೆ, ಇಂಡಿಯಾಲಿ ಒಂದು ಪಾರ್ಟ್ ಆಫ್ ದ ಗ್ರೂಪ್ ವಿನ್ ಆಗಿದೆ, ಬಟ್ ಸ್ಟಿಲ್ ನಾವೇನ್ ಹೇಳ್ತೀವಿ, ಇಡೀ ಇಂಡಿಯಾ ಗೆದ್ದಿದೆ ಅಂತ ಹೇಳ್ತೀವಿ. ಓಕೆ, ಅಂತ ಸ್ಟೇಟ್ಮೆಂಟ್ ನ ಸೈನೆಕ್ ಡೊಕಿ ಅಂತ ಕರಿತೀವಿ. ಫೋರ್ತ್ ನೋಡ್ರಿ, he is a rich creature. ಓಕೆ, ಸೊ ಇಲ್ಲಿ ನೀವು ನೋಡಿದ್ರೆ ಕ್ರಿಯೇಚರ್ ಮೆನ್ಷನ್ ಮಾಡಿದ್ರೆ, ಕ್ರಿಯೇಚರ್ ಅಂದ್ರೆ ಎಲ್ಲಾ ಬರುತ್ತೆ, ಆಲ್ಮೋಸ್ಟ್ ಹೋಲ್ ವರ್ಲ್ಡ್ ಬರುತ್ತೆ. ಓಕೆ, ಹೋಲ್ ವರ್ಲ್ಡ್ ಅಲ್ಲಿ ಮೈಕ್ರೋ ಆರ್ಗನಿಸಮ್, ನೇಚರ್ ಏನೇನ್ ಕ್ರಿಯೇಟ್ ಮಾಡಿದೋ ಅದೆಲ್ಲ ಬರುತ್ತೆ. ಓಕೆ, ಸೊ ಇದು ನಥಿಂಗ್ ಬಟ್ ಇದು ಕೂಡ ಎ ಗ್ರೂಪ್ ಇದೆ. ಓಕೆ, ಸೊ ಇಂಥವನ್ನ ಕೂಡ ಏನಂತ ಕರೀತಾರೆ, ಸೈನೆಕ್ ಡೊಕಿ. ಓಕೆ, ಸೊ ಈ ಗ್ರೂಪ್ ಅಲ್ಲಿ ಈ ಅನ್ನೋದು ಒಂದು ಪಾರ್ಟ್. ಓಕೆ, ಸೊ ಇದನ್ನ ಏನಂತ ಕರೀತಾರೆ, ಸೈನೆಕ್ ಡೊಕಿ ಅಂತ ಕರೀತಾರೆ. ಓಕೆನಾ. ಈಗ ಐರನಿ ಅಂದ್ರೆ ಏನಂತ ನೋಡೋಣ. ಐರನಿ ಅಂದ್ರೆ ದ ಸ್ಟೇಟ್ಮೆಂಟ್ ದಟ್ ಸಿಗ್ನಿಫೈಸ್ ದ ಅಪೋಸಿಟ್. ಓಕೆ, ಸೊ ಅಲ್ಲಿ ಏನಿರುತ್ತೋ ಅದಕ್ಕೆ ಅಪೋಸಿಟ್ ಹೇಳೋದು. ಓಕೆ, ಈಗ ಎಕ್ಸಾಂಪಲ್ ನೋಡ್ರಿ, ಒಬ್ಬ ಫ್ಯಾಟ್ ಪರ್ಸನ್ ಇದ್ದ, ಅವನಿಗೆ ಹೋಗ್ಬಿಟ್ಟು ನೀನ್ ಎಷ್ಟು ಸ್ಲಿಮ್ ಇದೆಯಾ ಅಂತ ಅನ್ನೋದು ಲೈಕ್ ಆ ಟೈಪ್ ಸ್ಟೇಟ್ಮೆಂಟ್ ನ ಐರನಿ ಅಂತ ಕರೀತಾರೆ. ಓಕೆ, ಸೊ ಅವ್ನ್ ಏನಿದಾನೋ ಅದಕ್ಕೆ ಅಪೋಸಿಟ್ ಹೇಳೋದು. ಅವ್ನ್ ಫ್ಯಾಟ್ ಪರ್ಸನ್ ಇದ್ರೆ ಯು ಆರ್ ಸೋ ಸ್ಲಿಮ್ ಅಂತ ಹೇಳೋದು ಸುಮ್ನೆ ತಮಾಷೆಗೆ, ಅಂತದ್ನ ಐರನಿ ಅಂತ ಕರೀತಾರೆ. ಈಗ ಇನ್ನೊಂದು ಎಕ್ಸಾಂಪಲ್ ನೋಡ್ರಿ, ಎ ಡಾಕ್ಟರ್ ಈಸ್ ಅಫ್ರೇಡ್ ಆಫ್ ಇಂಜೆಕ್ಷನ್. ನೀವೇ ನೋಡ್ರಿ, ಡಾಕ್ಟರ್ ಯಾವತ್ತಾದ್ರೂ ಇಂಜೆಕ್ಷನ್ ಗೆ ಅಫ್ರೇಡ್ ಆಗಿರ್ತಾನ? ಇಲ್ಲ. ಸೊ ಸುಮ್ನೆ ಫನ್ ಮಾಡಕ್ಕೆ. ಓಕೆ, ಈಗ ಸೆಕೆಂಡ್ ನೋಡ್ರಿ, ದ ಫೈರ್ ಸ್ಟೇಷನ್ ಬರ್ನ್ ಡೌನ್. ಓಕೆ, ಸೊ ಫೈರ್ ಸ್ಟೇಷನ್ ಏನ್ ಮಾಡುತ್ತೆ, ಇನ್ನು ಲೈಕ್ ಬೆಂಕಿ ಹತ್ತಿದ್ರೆ ಅದನ್ನ ಆರಿಸುತ್ತೆ, ಬಟ್ ಈಗ
ಫೈರ್ ಸ್ಟೇಷನ್ ಗೆ ಬೆಂಕಿ ಹತ್ತಿದೆ ಅಂತಂದ್ರೆ ಲೈಕ್ ಇದೊಂಥರ ಫನ್ ಇದ್ದಂಗೆ. ಓಕೆ, ಈ ಟೈಪ್ ಆಫ್ ಸ್ಟೇಟ್ಮೆಂಟ್ ನ ಐರನಿ ಅಂತ ಕರೀತಾರೆ. ಓಕೆ, ಟ್ರಾನ್ಸ್ಫರ್ಡ್ ಎಪಿಥಿಟ್ ಅಂದ್ರೆ ಏನಂತ ನೋಡೋಣ. ಫಸ್ಟ್ ಎಕ್ಸಾಂಪಲ್ಸ್ ನೋಡೋಣ ಸೊ ದಟ್ ನಿಮಗೆ ಕ್ಲಿಯರ್ ಪಿಕ್ಚರ್ ಬರುತ್ತೆ. ಓಕೆ, ಫಸ್ಟ್ ಎಕ್ಸಾಂಪಲ್ ಏನು, ಈ ಪಾಸ್ಡ್ ಸ್ಲೀಪ್ಲೆಸ್ ನೈಟ್. ಓಕೆ, ಸೊ ಇಲ್ಲಿ ಸ್ಲೀಪ್ಲೆಸ್ ಇರೋದು ಯಾರು, ಈ ಅವನು ಯಾರಿಗೆ ಟ್ರಾನ್ಸ್ಫರ್ ಮಾಡಿದ ನೋಡ್ರಿ, ನೈಟಿಗೆ ಟ್ರಾನ್ಸ್ಫರ್ ಮಾಡಿದ್ದಾನೆ. ನೈಟ್ ಸ್ಲೀಪ್ಲೆಸ್ ಅಂತ ಹೇಳ್ತಾ ಇದ್ದಾನೆ. ಓಕೆ, ಸೊ ಇಲ್ಲಿ ಮೀನಿಂಗ್ ಏನು, ನೈಟ್ ಈಸ್ ನಾಟ್ ಸ್ಲೀಪ್ಲೆಸ್, ಈ ಹಿಮ್ಸೆಲ್ಫ್ ಇಸ್ ಸ್ಲೀಪ್ಲೆಸ್. ಓಕೆ, ಸ್ಲೀಪ್ಲೆಸ್ ಇದ್ದ ಬಟ್ ಅವನು ಯಾರಿಗೆ ಟ್ರಾನ್ಸ್ಫರ್ ಮಾಡಿದ್ದಾನೆ, ಸ್ಲೀಪ್ಲೆಸ್ ನೈಟ್ ಅಂತ ನೈಟಿಗೆ ಟ್ರಾನ್ಸ್ಫರ್ ಮಾಡಿದ್ದಾನೆ. ಸೊ ಈ ಟೈಪ್ ಆಫ್ ಸ್ಟೇಟ್ಮೆಂಟ್ ನ ಟ್ರಾನ್ಸ್ಫರ್ಡ್ ಎಪಿಥಿಟ್ ಅಂತ ಕರಿತೀವಿ. ಸೆಕೆಂಡ್ ನೋಡ್ರಿ, ಶಿ ಫೌಂಡ್ ಈಗರ್ ಇಯರ್ಸ್. ಓಕೆ, ಇಯರ್ಸ್ ಯಾವಾಗಲೂ ಈಗರ್ ಆಗಿರಲ್ಲ. ಓಕೆ, ಸೊ ಇಲ್ಲಿ ಇದ್ರ ಮೀನಿಂಗ್ ಏನಂತಂದ್ರೆ ಇಯರ್ಸ್ ಆರ್ ನಾಟ್ ಈಗರ್ ಬಟ್ ದ ಆಡಿಯನ್ಸಸ್ ಆರ್ ಈಗರ್. ಓಕೆ, ಸೊ ಅವಳು ಸಿಂಗರ್ ಅನ್ಕೊಂಡ್ರೆ ಅವಳು ಸಿಂಗ್ ಮಾಡ್ಬೇಕಂದ್ರೆ ಆಡಿಯನ್ಸ್ ಈಗರ್ ಆಗಿರ್ತಾರ ಹೊರತು ಅವ್ರ ಇಯರ್ಸ್ ಈಗರ್ ಆಗಿರಲ್ಲ. ಓಕೆ, ಸೊ ಇಲ್ಲಿ ಏನ್ ಮಾಡಿದ್ದಾರೆ, ಓಕೆ, ಆ ಆಡಿಯನ್ಸ್ ಈಗರ್ ನ ಇಯರ್ಸ್ ಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಓಕೆ, ಈ ಟೈಪ್ ಆಫ್ ಸ್ಟೇಟ್ಮೆಂಟ್ ನ ಟ್ರಾನ್ಸ್ಫರ್ಡ್ ಎಪಿಥಿಟ್ ಅಂತ ಕರೀತಾರೆ. ಎಲ್ಲ ಇಂಪಾರ್ಟೆಂಟ್ ಇಂಗ್ಲಿಷ್ ಗ್ರಾಮರ್ ಟಾಪಿಕ್ಸ್ ಓಕೆ ವಿಡಿಯೋ ಮಾಡ್ಬಿಟ್ಟು ಅದ್ರ ಪ್ಲೇ ಲಿಸ್ಟ್ ಮಾಡಿದ್ದೇನೆ. ಓಕೆ, ನಾನು ಆ ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅದನ್ನ ನೀವು ರೆಫರ್ ಮಾಡಿ ಸೊ ದಟ್ ನಿಮಗೆ ಇಂಗ್ಲಿಷ್ ಗ್ರಾಮರ್ ಈಸಿ ಆಗುತ್ತೆ. ಆಮೇಲೆ ನೀವು ನನ್ನ ಚಾನಲ್ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ ಸೊ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕ್, ಟೆಲಿಗ್ರಾಮ್ ಚಾನಲ್ ಲಿಂಕ್ ಹಾಕಿದ್ದೀನಿ, ಅದನ್ನ ನೀವು ಫಾಲೋ ಮಾಡ್ರಿ. ಯಾಕಂದ್ರೆ ನಿಮಗೆ ನೋಟಿಫಿಕೇಶನ್ ಇಲ್ಲ ಏನಾದ್ರೂ ಇಂಪಾರ್ಟೆಂಟ್ ಅಪ್ಡೇಟ್ ಇದ್ರೆ ಇಮಿಡಿಯೇಟ್ ಆಗಿ ಸಿಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ.